ಮುಟ್ಟಿನ ಸಂದರ್ಭದಲ್ಲಿ ಬಳಸುವಂತಹ ಉಪಕರಣಗಳ ಬಗ್ಗೆ ನಾವು ಮಾತಾಡಲೇಬೇಕು. ಈಗ ಪ್ಲಾಸ್ಟಿಕ್ ಪ್ಯಾಡ್, ಒಂದು ಪ್ಲಾಸ್ಟಿಕ್ ಪ್ಯಾಡ್ ಜೈವಿಕ ಆಗಕ್ಕೆ ಅಂದ್ರೆ ಮಣ್ಣಿನ ಜೊತೆ ಸೇರಕ್ಕೆ ಸುಮಾರು 400 ರಿಂದ 500 ವರ್ಷ ಬೇಕು ಅಂತ ಅಂತಾರೆ. ಯಾರೂ ಇದಕ್ಕೆ ಸಹಾಯ ಮಾಡಲ್ಲ. ಈ ತರ ಸ್ಕೂಲ್ ಪೇಂಟ್ ಮಾಡಿಸ್ತಾ ಇರ್ತೀನಿ ಅಥವಾ ಸ್ಕೂಲ್ ರಿಪೇರಿ ಮಾಡಿಸ್ತಾ ಇರ್ತೀನಿ, ಮತ್ತೆ ಬೇರೆ ಯಾರಿಗೋ ಇದನ್ನ ಪ್ಯಾಡ್ ಕೊಡ್ಬೇಕು ಅಂತ ಹೋಗ್ತೀನಿ, ಮೆನ್ಸ್ಟ್ರಲ್ ಕಪ್ ಕೊಡ್ಬೇಕು ಅಂತ ಹೋಗ್ತೀನಿ. ಕಷ್ಟ. 10 ಜನನ್ನ ಹೆಣ್ಣು ಮಕ್ಕಳು ಸಮಯ ವ್ಯರ್ಥ ಮಾಡದೆ ಬರೀ ರೀಲ್ಸ್ ಮಾಡ್ಕೊಂಡು ರೀಲ್ಸ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ಅದು ನನ್ನ ಉದ್ದೇಶ. ಎಷ್ಟೋ ಜನ ಹೆಣ್ಣು ಮಕ್ಕಳು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋದನ್ನ ನೋಡಿದ್ದೀನಿ, ಅದಾದ್ಮೇಲೆ ಆಟೋ ಓಡಿಸೋದನ್ನ ನೋಡಿದ್ದೀನಿ. ಈಗಂತೂ ಆಟೋ ಓಡಿಸೋಕೆ ಫ್ರೀ ಟ್ರೈನಿಂಗ್ ನಮ್ಮ ಬೆಂಗಳೂರಿಗೆ ಮುಟ್ಟಾಗ್ತಾ ಇದೆ. ಅದರಲ್ಲಿ ಅರ್ಧ ಜನಕ್ಕೆ ಗೊತ್ತಿಲ್ಲ ನಾವು ಯಾಕೆ ಮುಟ್ಟಾಗ್ತೀವಿ ಮತ್ತೆ ಎಲ್ಲಿ ಮುಟ್ಟಾಗ್ತೀವಿ ಅಂತ. ಅನಿತಾ, ಏನ್ ಸಮಾಚಾರ? ನನ್ನ ಜೊತೆ ಇದ್ದಾರೆ ಅನಿತಾ ಮೇಡಮ್. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅದ್ರ ಜೊತೆಗೆ ಅನಿತಾ ಮೇಡಮ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಅನಿತಾ ಮೇಡಮ್ ಅವ್ರು ಬಂದು ಗಗನಸಖಿ ಆಗಿದ್ರು, ಅದ್ರ ಜೊತೆಗೆ ಇವಾಗ ಸಮಾಜ ಸೇವೆದಲ್ಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಮತ್ತೆ ಕೆಲವೊಂದು ಇನ್ಫಾರ್ಮೇಶನ್ ಕೊಡೋಣ, ಈ ವಿಡಿಯೋದಲ್ಲಿ ಪಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಅನಿತಾ ಮೇಡಮ್ ನ ಪರಿಚಯ ಮಾಡಿಸ್ಕೊಡ್ತೀನಿ. ಮೇಡಮ್ ನಮಸ್ಕಾರ. ನಮಸ್ಕಾರ. ತುಂಬಾ ಚೆನ್ನಾಗಿದ್ದೀನಿ ಬಾಲಕೃಷ್ಣ ಅವರೇ, ನೀವ್ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಮೇಡಮ್. ಕೆಲವೊಂದು ನಿಮ್ಮ ಬಗ್ಗೆ ಡೀಟೇಲ್ಸ್ ಮತ್ತೆ ತುಂಬಾ ಸೋಷಿಯಲ್ ಮೀಡಿಯಲ್ಲಿ ಕೂಡ ನಿಮ್ಮ ಇದನ್ನ ನೋಡಿದ್ದೀನಿ, ಅಂದ್ರೆ ವಿಡಿಯೋಸ್ ಎಲ್ಲ, ಅವೇರ್ನೆಸ್ ವಿಡಿಯೋ ಎಲ್ಲ. ಸೊ ಹಂಗಾಗಿ ಈ ವಿಡಿಯೋ ಅಂತ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ವೀಕ್ಷಕರು ಕೂಡ ಅವ್ರಿಗೋಸ್ಕರ ಒಂದು ಹೆಲ್ಪ್ ಆಗ್ಲಿ, ಹಾಗೆ ನಿಮ್ಮ ಅವೇರ್ನೆಸ್ ಕೂಡ ಅವ್ರಿಗೂ ಒಂದು ಸ್ವಲ್ಪ ತಿಳಿಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಿರೋದು. ಮೇಡಮ್, ನಿಮ್ಮ ಬಗ್ಗೆ ಕೆಲವೊಂದು ವಿವರಗಳು ಹಾಗೆ ಕೆಲವೊಂದು ಇನ್ಫಾರ್ಮೇಶನ್ ಬೇಕಿತ್ತು, ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀರಾ? ಖಂಡಿತವಾಗ್ಲೂ. ನಿಮ್ಮ ವೀಕ್ಷಕರಿಗೆಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನಿತಾ ರಾವ್ ಅಂತ, ಮೂಲತಃ ಬೆಂಗಳೂರು. ಸೊ ವೃತ್ತಿಯಲ್ಲಿ ನಾನು ಅಂತಾರಾಷ್ಟ್ರೀಯ ಗಗನಸಖಿಯಾಗಿದ್ದೆ. ಈಗ ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ಸಮಾಜ ಸೇವೆಯಲ್ಲಿ ನಾನಾ ವಿಧವಾದ ಸೇವೆಗಳನ್ನ ಮಾಡ್ತಾ ಇದ್ದೀನಿ. ಅದರಲ್ಲಿ ಮುಖ್ಯವಾಗಿ ಮುಟ್ಟು ಮತ್ತೆ ಮುಟ್ಟಿನ ಸ್ವಚ್ಛತೆಯ ಬಗ್ಗೆ ಹೆಣ್ಣು ಮಕ್ಕಳಿಗೆ ತಿಳಿಸ್ಕೊಡೋದ್ರ ಜೊತೆಗೆ ಈ ನಡುವೆ ಗಂಡು ಮಕ್ಕಳಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಮೇಡಮ್, ನಂದು ಕೆಲವೊಂದು ಪ್ರಶ್ನೆ ಇದೆ ನಿಮ್ಮೊಂದಿಗೆ, ಅದು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? 1 by 1 ಕ್ವಶನ್ ಕೇಳ್ತೀನಿ, ಖಂಡಿತ. ಅದೊಂದು ಸ್ವಲ್ಪ ತಿಳಿಸ್ಕೊಡಿ ಮೇಡಮ್, ಓಕೆನಾ? ಮೊದಲನೇದಾಗಿ ಮೇಡಮ್, ನೀವು ಗಗನಸಖಿ ಆಗಿದ್ರಿ ಅಲ್ವಾ? ಸೊ ಅದನ್ನ ಬಿಟ್ಟು ಇವಾಗ ಸಮಾಜ ಸೇವೆ ಮಾಡ್ತಿದ್ದೀರಾ. ಸೊ ಅದ್ರ ಬಗ್ಗೆ ಫಸ್ಟ್ ಹೇಳ್ಕೊಡಿ ಮೇಡಮ್. ಗಗನಸಖಿ ಆದಾಗ ನಮ್ಗೆ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ಎಷ್ಟೊಂದು ದೇಶಗಳನ್ನ ನಾವು ನೋಡ್ಬೋದು. ನಮ್ಮ ದೇಶ ಬಿಟ್ಟು ಬೇರೆ ಬೇರೆ ಎಷ್ಟೋ ದೇಶಗಳನ್ನ ನಾವು ಹೋಗಿ ನೋಡಿದಾಗ ನಮ್ಮ ದೇಶ ಯಾಕಪ್ಪ ಹೀಗಿದೆ, ಈ ದೇಶ ಯಾಕೆ ಇಷ್ಟು ಚೆನ್ನಾಗಿದೆ ಅಂತ ನಮ್ಗೆ ಅನ್ಸೋಕ್ಕೆ ಶುರು ಆಗುತ್ತೆ. ಆಮೇಲೆ ನಾನೊಂದು ಸುಮಾರು ಒಂದು 63-64 ದೇಶನ ನೋಡಿದ್ದೀನಿ. ಅಲ್ಲಿ ಹೋದಾಗೆಲ್ಲಾನು ನಮ್ಮ ದೇಶನೇ ಗ್ರೇಟ್ ಆಕ್ಚುಲಿ ನೋಡ್ಬೇಕು ಅಂತಂದ್ರೆ. ಆಹಾರ ಪದ್ಧತಿ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಧಾರ್ಮಿಕ ಹಬ್ಬಗಳಾಗಿರ್ಬೋದು, ಈ ತರದ ದೇಶ ನಮಗೆ ಬೇರೆ ಎಲ್ಲೂ ನೋಡೋಕೆ ಸಿಕ್ಕಲ್ಲ. ಅದು ನಂಬರ್ 1. ಎರಡನೇದು, ನಾವು ಇಲ್ಲಿ ಮಾತ್ರ ಆಲಸಿಗಳು, ಬೇರೆ ದೇಶದಲ್ಲಿ ಆಲಸಿಗಳಲ್ಲ. ಆಮೇಲೆ ನಮಗೆ ನಮ್ಮ ದೇಶ ಅಂತ ಹೆಮ್ಮೆ ಇಲ್ವೇ ಇಲ್ಲ. ಬೇರೆ ದೇಶಕ್ಕೆ ಹೋದ್ರೆ ಆ ದೇಶಕ್ಕೆ ಅವ್ರು ಗೌರವ ಕೊಡ್ತಾರೆ, ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ತಾರೆ. ಆಮೇಲೆ ಅಲ್ಲಿ ಕಸಾನ ಎಲ್ಲೂ ಎಸೆಯೋದೇ ಇಲ್ಲ, ಉಗಿಯೋದಂತೂ ಉಗಿಯೋದೇ ಇಲ್ಲ. ಅದೇ ನಮ್ಮ ದೇಶಕ್ಕೆ ಬಂದ್ರೆ ಎಲ್ಲಿ ಬೇಕಾದ್ರೂ ಬಾಟಲ್ನ ನೀರು ಕುಡಿತೀವಿ, ಎಸಿತೀವಿ, ಕಸ ಎಲ್ಲಿ ಬೇಕಾದ್ರೂ ಹಾಕ್ತಿವಿ. ಆಮೇಲೆ ಉಗಿಯೋದಂತೂ ಗೊತ್ತೇ ಇದೆ, ಪಾನ್ ಹಾಕೊಳ್ಳೋದು ಎಲ್ಲಿ ಬೇಕೋ ಅಲ್ಲಿ ಉಗಿತೀವಿ. ನನಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನನಗೆ ಎಲ್ಲ ನಮ್ಮ ಎಲ್ಲ ಭಾರತೀಯರ ಹೆಣ್ಣು ಮಕ್ಕಳು, ನನ್ನ ಜೊತೆ ಇದ್ದ ಕ್ರೂಗ್ ಎಲ್ಲಾರ್ಗು ಒಂದು ವಿಷಯ, ಅದು ನೋವು ತರ್ತಾ ಇತ್ತು. ನಾವ್ ಏನಾದ್ರೂ ಮಾಡ್ಬೇಕಲ್ಲ. ಸೊ ಇವಾಗ ದೊಡ್ಡವ್ರಿಗೆ ಹೋಗಿ ನಾನು ಹೇಳ್ಕೊಟ್ರೆ, ನೀನು ಉಗಿಬೇಡಿ ಇಲ್ಲಿ ಅಥವಾ ಕಸ ಇಲ್ಲಿ ಹಾಕ್ಬೇಡಿ ಅಂತ ಹೇಳ್ಕೊಟ್ರೆ, ಅವ್ರು ನನ್ನ ಮಾತನ್ನ ನಗ್ತಾರೆ. ನನ್ನ ಮಾತು ಏನಮ್ಮ, ನಾವು ಮೊದ್ಲಿಂದ ಮಾಡ್ಕೊಂಡ್ ಬಂದಿದೀವಿ. ಅದಕ್ಕೆ ನಾನು ಚೂಸ್ ಮಾಡಿದ್ದು ಸ್ಕೂಲ್ ಲೆವೆಲ್ ಇಂದ ನಾವು ಕ್ಲೆನ್ಲಿನೆಸ್ ಅನ್ನೋದನ್ನ ಹೇಳ್ಕೊಟ್ರೆ ಆ ಮಕ್ಕಳಿಗೆ ಸ್ವಲ್ಪ ತಲೆಯಲ್ಲಿ ಹೋಗುತ್ತೆ. ಇವತ್ತೆಲ್ಲ ಇನ್ನೊಂದು 20 ವರ್ಷ ಆದ್ಮೇಲೆ ಅಟ್ಲೀಸ್ಟ್ ನಾವು ನಮ್ಮ ದೇಶನ ಚೆನ್ನಾಗಿ ಇಟ್ಕೋಬೇಕು, ಇದು ನಮ್ಮ ಮನೆ, ಇದು ನಮ್ಮ ದೇಶ ಅನ್ನೋದೊಂದು ಬರುತ್ತೆ ಅಂತ ಶುರು ಮಾಡಿದೆ. ಆ ಕ್ಲೆನ್ಲಿನೆಸ್ ಹೇಳ್ಕೊಡ್ತಾ ಒಂದು ನಾನು ನೋಡಿದ್ದು ಏನು ಅಂದ್ರೆ, ಹೆಣ್ಣು ಮಕ್ಕಳಲ್ಲಿ ಮುಟ್ಟು ಅಂತಂದ್ರೆ ಗೊತ್ತಿಲ್ಲ, ಮುಟ್ಟಿನ ಸ್ವಚ್ಛತೆ ಅಂತ ಗೊತ್ತಿಲ್ಲ ಅವ್ರಿಗೆ. ಆದ್ರಿಂದ ನಾನೇನ್ ಮಾಡಿದೆ, ಸ್ಕೂಲ್ಗಳಿಗೆ ಹೋಗಕ್ ಶುರು ಮಾಡಿದೆ, ಕಾಲೇಜ್ಗೆ ಹೋಗಕ್ ಶುರು ಮಾಡಿದೆ, ಅದಾದ್ಮೇಲೆ ಹಳ್ಳಿಗಳಿಗೆ ಹೋಗಕ್ ಶುರು ಮಾಡಿದೆ, ಕಾರಾಗೃಹಕ್ಕೆ ಹೋಗಕ್ಕೆ ಶುರು ಮಾಡಿದೆ. ಸೊ ಇವಾಗ ಬೈ ಗಾಡ್ಸ್ ಗ್ರೇಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಆಮೇಲೆ ಇದು ಒಂದೇ ಅಲ್ಲ ನಾನು ಮಾಡೋದು. ಈಗ ಹೆಣ್ಣು ಮಕ್ಕಳು ಎಲ್ಲಿರ್ತಾರೋ ಅಲ್ಲಿ ಅವ್ರಿಗೆ ಪ್ಯಾಡ್ ಲಭ್ಯ ಆಗಬೇಕು ಅನ್ನೋ ಒಂದು ದಿಟ್ಟಿನಲ್ಲಿ ಆಟೋದಲ್ಲಿ ನಾನು ಪ್ಯಾಡ್ ವೆಂಡಿಂಗ್ ಮಷೀನ್ ಅನ್ನ ಇನ್ಸ್ಟಾಲ್ ಮಾಡಿದ್ದೀನಿ. ಆಮೇಲೆ ನಾಡಪ್ರಭು, ಕೆಂಪೇಗೌಡ, ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಗೇಟ್ ನಂಬರ್ C ಹೋದ್ರೆ ನೀವು ಅಲ್ಲಿ ಮ್ಯೂರಲ್ಸ್ ಅಂತ ಗೋಡೆ ಮೇಲೆ ಪೇಂಟ್ ಮಾಡಿದ್ದೀನಿ. ಮುಟ್ಟಿನ ರಕ್ತದ ಬಣ್ಣದ ಬಗ್ಗೆ ಬರ್ದಿದ್ದೀನಿ. ಆಮೇಲೆ ಎಷ್ಟು ಅವರ್ಸ್ ಒಂದ್ಸಲ ಪ್ಯಾಡ್ ನ ಚೇಂಜ್ ಮಾಡಬೇಕು, ಇದನ್ನೆಲ್ಲ ನಾನು ಬರ್ದಿದ್ದೀನಿ. ಯಾವಾಗ್ಲಾದ್ರೂ ಹೋದ್ರೆ ಹೋಗಿ ನೋಡ್ಕೊಂಡ್ ಬನ್ನಿ. ಖಂಡಿತ ಮೇಡಮ್. ನಿಮ್ದು ನಾನು ನಿಮ್ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಾಗ್ಲಿ, ಒಂದು ಟಿವಿ ಕೆಲವೊಂದು ಆರ್ಟಿಕಲ್ ಅಲ್ಲಾಗ್ಲಿ, ಅದೆಲ್ಲ ನಾನು ನೋಡಿದ್ದೇನೆ. ಓಕೆ ಮೇಡಮ್, ಅದ್ರ ಜೊತೆಗೆ ಇವಾಗ ನಾನು ಕೇಳುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ, ಇವಾಗ ನೀವು ಗಗನಸಖಿ ಆಗಿದ್ರೆ, ನೀವು ಸಮಾಜ ಸೇವೆ ಮಾಡ್ತಿದ್ದೀರಾ. ಬಟ್ ಏನಂತ ಅಂದ್ರೆ, ಇವಾಗ ನಾರ್ಮಲ್ ಆಗಿ ಇವಾಗ ಒಂದು ಜಾಬ್ ಎಲ್ಲ ಕ್ವಿಟ್ ಮಾಡಿದ್ಮೇಲೆ ನಾರ್ಮಲ್ ಆಗಿ ಸುತ್ತಾಡೋದು, ಟೂರ್ ಹೊಡಿಯೋದು, ಟ್ರಿಪ್ ಹೊಡಿಯೋದೆಲ್ಲ ಆತರ ಮಾಡ್ತಾರೆ ಅಲ್ವಾ? ಇವಾಗ ಏನಾಗಿದೆ ಅಂತಂದ್ರೆ, ನೀವು ಬಂದು ಸಮಾಜ ಸೇವೆನಲ್ಲಿ ತೊಡಗಿಸ್ಕೊಂತ ಇದ್ದೀರಾ. ಸೊ ಅದು ಯಾವ ರೀಸನ್ ಅಂತ ಕೇಳ್ತಾ ಇದ್ದೀನಿ.
ರೀಸನ್ ಏನು ಅಂದ್ರೆ ಅದೇ, ನನ್ನ ದೇಶ ಉದ್ಧಾರ ಆಗ್ಬೇಕು, ನಮ್ಮ ಜನಕ್ಕೆ ಇದು ನನ್ನ ದೇಶ, ಇದು ನನ್ನ ಮನೆ ಅಂತ ಮನದಟ್ಟಾಗಬೇಕು. ಆಮೇಲೆ ಎಲ್ಲ ಹೆಣ್ಣು ಮಕ್ಕಳು ಕೆಲಸ ಮಾಡಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ ಗಂಡ ಒಬ್ನೇ ದುಡಿಬೇಕು ಅಂತ ಮನೇಲಿ ಆರಾಮಾಗಿ ರೀಲ್ಸ್ ನೋಡ್ಕೊಂಡು ಕೂತಿರ್ತೀವಿ ಅನ್ನೋದು ಇಲ್ಲ. ಆದ್ರಿಂದ ಈಗ ನನ್ನ ಅನಿತಾ ಏನ್ ಸಮಾಚಾರ ಚಾನೆಲ್ನ ಪ್ಲೀಸ್ ಎಲ್ಲರೂ ಫಾಲೋ ಮಾಡಿ, ಅವಾಗ ಗೊತ್ತಾಗುತ್ತೆ ಎಲ್ಲ ವರ್ಗದ ಜನರು ಕೆಲಸ ಮಾಡಬಹುದು. ಬರೀ ವಿದ್ಯಾವಂತರೇ ಅಲ್ಲ, ಈ ಅವಿದ್ಯಾವಂತರಿಗೂ ಕೆಲಸ ಇದೆ, ಅವರೂ ಜೀವಿಸಬಲ್ಲರು ಅಂತ ಒಬ್ಬೊಬ್ಬರನ್ನೇ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ನಾನು. ಆಮೇಲೆ ಪೀರಿಯಡ್ಸ್ ಬಂತು ಅಂತ ಹೆಣ್ಣು ಮಕ್ಕಳು ಏನ್ ಮಾಡ್ತಾರೆ, ಹಳ್ಳಿಗಳಲ್ಲಿ ಸ್ಕೂಲ್ ಬಿಟ್ಬಿಡೋದು ಅಥವಾ ಮದುವೆ ಮಾಡ್ಕೊಂಡ್ಬಿಡೋದು, ಆಮೇಲೆ ಸ್ಪೋರ್ಟ್ಸ್ ಬರದೇ ಇರೋದು, ಈ ಕಾರಣದಿಂದ ಅವರು ಹಿಂಜರ್ದ್ ಬಿಡ್ತಾರೆ. ಅಯ್ಯೋ ಪ್ಯಾಡ್ಸ್ ಬಿದೋಗ್ಬಿಟ್ರೆ ನಾನು ಆಟ ಆಡ್ಬೇಕಾರೆ ಅನ್ನೋದು ಒಂದು ಭಯ ಇದೆ. ಆದ್ರಿಂದ ನಾನು ರಾಜಕೀಯ ವಲಯದಿಂದ ಹಿಡಿದು ಬಾಡಿ ಬಿಲ್ಡರ್ ಇಂದ ಹಿಡಿದು ಆಮೇಲೆ ವೀಲ್ ಚೇರ್ ಅಲ್ಲಿ ಇರುವಂತ ಹೆಣ್ಣು ಮಕ್ಕಳಿಂದ ಹಿಡಿದು ಎಲ್ರದ್ದು ನಾನು ಇಂಟರ್ವ್ಯೂ ತಗೊಂಡಿದ್ದೀನಿ. ಎಲ್ಲರೂ ಹೇಳೋದು ಒಂದೇನೆ, ಪೀರಿಯಡ್ಸ್ ಅಡ್ಡ ಬರಲ್ಲ. ಇದನ್ನ ನಾನು ವಿಡಿಯೋಗಳ ಮೂಲಕ ನಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೆ ಹೇಳೋದು ಏನಪ್ಪಾ ಅಂದ್ರೆ, ಎಲ್ಲರೂ ಕೆಲಸ ಮಾಡಿ ಆಮೇಲೆ ಪೀರಿಯಡ್ಸ್ ಅಂತ ಮನೇಲಿ ಕೂತ್ಕೋಬೇಡಿ ವಿದ್ಯಾರ್ಥಿಗಳು ಅನ್ನೋದನ್ನ ಸಾರ್ತಾ ಇದೀವಿ ಸದ್ಯಕ್ಕೆ. ಸೊ ನೀವು ಕೇಳಿದ ಕಾರಣ ಯಾಕೆ ಈ ತರ ಮಾಡ್ತಾ ಇದ್ದೀರಾ ಅಂದ್ರೆ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಉದ್ಧಾರ ಆಗ್ಬೇಕು ಅನ್ನೋ ಒಂದೇ ಉದ್ದೇಶ. ಓಕೆ, ನಿಮ್ದು ಸಕ್ರಿಯ ಚಾರಿಟಬಲ್ ಟ್ರಸ್ಟ್ ಅಂತ ನಡೆಸ್ತಿದ್ದೀರಾ, ಸ್ವಲ್ಪ ನಿಮ್ಮ ಟ್ರಸ್ಟ್ ಬಗ್ಗೆ ತಿಳಿಸ್ಕೊಡ್ತೀರಾ ನಮ್ಮ ವೀಕ್ಷಕರಿಗೆ? ಖಂಡಿತ. ಸಕ್ರಿಯ ಚಾರಿಟಬಲ್ ಟ್ರಸ್ಟ್, ಸಕ್ರಿಯ ಅಂತಂದ್ರೆ ಸಕ್ರಿಯವಾಗಿರೋದು, ಆಕ್ಟಿವ್ ಪಾರ್ಟಿಸಿಪೇಷನ್ ಅಂತ. ಆಮೇಲೆ ಸಕ್ರಿಯ ಅಂತಂದ್ರೆ ಒಳ್ಳೆಯ ಕೆಲಸ ಅಂತ. ಸುಮಾರು 5 ವರ್ಷಗಳ ಕಾಲ ಆಯ್ತು. 5 ವರ್ಷದಿಂದ ಅವತ್ತಿಂದ ಇವತ್ತಿನವರೆಗೂ ನಾನು ಒಬ್ಳೆ ಇದೆಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಓಕೆ ಮೇಡಮ್, ನಿಮ್ ಜೊತೆ ಅಂದ್ರೆ ನಿಮ್ ಟೀಮ್ ಮೆಂಬರ್ ಆತರ ಏನು ಇಲ್ವಾ ಮೇಡಮ್? ಯಾರು ಟೀಮ್ ಮೆಂಬರ್ ಇಲ್ಲ, ನಾನು ಒಬ್ಳೆ ಮಾಡ್ತಾ ಇದ್ದೀನಿ. ಹೌದಾ, ಕಷ್ಟ ಆಗಲ್ವಾ ಮೇಡಮ್? ತುಂಬಾ ಕಷ್ಟ ಆಗುತ್ತೆ ಅಲ್ವಾ? ತುಂಬಾ ಕಷ್ಟ ಆಗುತ್ತೆ. ಒಬ್ರೆ, ಮೊದಲನೇದಾಗಿ ಸಮಾಜ ಸೇವೆ ಅನ್ನೋದೇ ಕಷ್ಟ. ಹೌದು, ನಿಜ ಮೇಡಮ್. ಅದ್ರಲ್ಲಿ ನಾವು ಒಬ್ರೇ ಮಾಡ್ತಾ ಇದೀವಿ ಅನ್ನೋದು ಇನ್ನೂ ತುಂಬಾನೇ ಕಷ್ಟ. ಹೌದು, ಬಟ್ ಅದಕ್ಕೆ ಹೆಂಗೋ ಸಂಭಳಿಸ್ಕೊಂಡು ಹೋಗ್ತಾ ಇದೀವಿ. ಬಟ್ ಅದಕ್ಕೆ ನಾನು ಫಸ್ಟ್ ನಿಮ್ಮ ಹತ್ರ ಕೇಳಿದ ಕ್ವಶನ್ ಏನಪ್ಪಾ ಅಂತಂದ್ರೆ, ಎಲ್ಲಾರು ನೀವು ಗಗನ ಸಖಿ ಆಗಿದ್ರಿ, ಆ ಜಾಬ್ ನ ಕ್ವಿಟ್ ಮಾಡಿರ್ತೀರಾ, ಇಲ್ಲ ಅಂದ್ರೆ ಅದ್ ಬಿಟ್ಟು ನೀವೀಗ ನೀವು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ರೆ ಅಲ್ವಾ? ಬಟ್ ಏನಂದ್ರೆ ತುಂಬಾ ಜನ ಆತರ ಥಿಂಕ್ ಮಾಡಲ್ಲ. ಇವಾಗ ಹೆಂಗೋ ನನ್ ಜಾಬ್ ಆಯ್ತು, ಮುಗೀತು, ಇವಾಗ ಹೆಂಗಾದ್ರೂ ಮಾಡಿ ನಾನು ಒಂದ್ ಸ್ವಲ್ಪ ಸುತ್ತಾಡೋದು, ಅವ್ರ ಲೈಫ್ ನ ಒಂದು ಎಂಜಾಯ್ ಮಾಡೋದು. ಬಟ್ ಏನಂತಂದ್ರೆ ನೀವು ಇದಕ್ಕೋಸ್ಕರನೇ ಒಂದು ಟೈಮ್ ಕೊಟ್ಕೊಂಡ್ ಮಾಡ್ತಿದ್ದೀರಲ್ವಾ, ಅದೊಂದು ಬಗ್ಗೆ ನಿಮ್ಮ ಅನಿಸಿಕೆ ಏನ್ ಅನ್ಸುತ್ತೆ ಮೇಡಮ್? ಯಾಕೆ ಅಂದ್ರೆ, ನಾನು ಚಿಕ್ಕ ವಯಸ್ಸಿಂದಾನು ಬಡ ಜನರು ಆಮೇಲೆ ಬಡವ್ರ ಜೊತೆನೆ ಇರಕ್ ಇಷ್ಟಪಡ್ತಾ ಇದ್ದೆ. ಚಿಕ್ಕ ವಯಸ್ಸಿಂದಾನು ನನ್ನ ಹತ್ರ ಏನಿದೆಯೋ ಅದನ್ನ ಕೊಟ್ಬಿಡ್ತಾ ಇದ್ದೆ. ಸೊ ಆದ್ರಿಂದ ಆ ಮೆಂಟಾಲಿಟಿ ಇತ್ತು ಅನ್ಸುತ್ತೆ. ಏರ್ ಹೋಸ್ಟೆಸ್ ಆಗಕ್ಕಿಂತ ಮುಂಚೆನೆ ಆತರ ಸಮಾಜ ಸೇವೆ ಮಾಡ್ಬೇಕು ಅಂತ ಇತ್ತು ಅಂತ ಅನ್ಸುತ್ತೆ. ಈಗ ಕಾಲ ಕೂಡ ಬಂದಿದೆ, ಮಾಡ್ತಾ ಇದ್ದೆ. ಮೇಡಮ್, ನೀವೀಗ ಲೇಡೀಸ್ ಸೈಕಲ್ ಇದರಿಂದಾನೇ ಯಾಕೆ, ನೀವು ಈ ಕಾನ್ಸೆಪ್ಟ್ ಇಂದಾನೆ ಯಾಕೆ ಸ್ಟಾರ್ಟ್ ಮಾಡಿದ್ರಿ ಮೇಡಮ್? ಆಕ್ಚುಲಿ ವೆರಿ ಗುಡ್ ಕ್ವೆಶ್ಚನ್ ಇದು. ಯಾಕೆ ಅಂತಂದ್ರೆ, ಪ್ರಸ್ತುತವಾಗಿ ನಮ್ಮ ದೇಶದಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ 355 ಮಿಲಿಯನ್ ಹೆಣ್ಣು ಮಕ್ಕಳಿಗೆ ಮುಟ್ಟಾಗ್ತಾ ಇದೆ. ಅದರಲ್ಲಿ ಅರ್ಧ ಜನಕ್ಕೆ ಗೊತ್ತಿಲ್ಲ ನಾವು ಯಾಕೆ ಮುಟ್ಟಾಗ್ತೀವಿ ಮತ್ತೆ ಎಲ್ಲಿ ಮುಟ್ಟಾಗ್ತೀವಿ ಅಂತ. ಆ ನಗರ ಪ್ರದೇಶಗಳಲ್ಲಿ ಮುಟ್ಟು ಮತ್ತೆ ಮುಟ್ಟಿನ ಸ್ವಚ್ಛತೆಯ ಬಗ್ಗೆ ಸ್ವಲ್ಪ ಗೊತ್ತಿದೆ. ಅದರಲ್ಲೂ 16% ಅವ್ರಿಗೆ ಮಾತ್ರ ಕಾರಣ ಗೊತ್ತಿರೋದು ಯಾಕೆ ಅಂತ. ನಿಮಗೂ ವಿಡಿಯೋದಲ್ಲಿ ಹೇಳ್ತೀನಿ. ಮುಟ್ಟು ಯಾಕಾಗತ್ತೆ ಅಂದ್ರೆ, ಸಂತಾನೋತ್ಪತ್ತಿ ಮಾತ್ರ ಅದರ ಮೂಲ ಕಾರಣ, ಅದು ಬಿಟ್ಟು ಬೇರೆ ಯಾವುದು ಇಲ್ಲ. ಸೊ ಆದ್ರಿಂದ ಮುಟ್ಟು ಮತ್ತೆ ಮುಟ್ಟಿನ ಸ್ವಚ್ಛತೆನ ಎಲ್ರಿಗೂ ತಿಳಿಸ್ಬೇಕು ಅಂತ ಅಂದ್ಬಿಟ್ಟು ನಾನೇನ್ ಮಾಡಿದೀನಿ, ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಬಿಟ್ಟಿದ್ದೀನಿ. ಅದರಲ್ಲಿ ಒಂದು ವಿಡಿಯೋ ಮಾಡಿದೀನಿ. ಅದು ಎಲ್ಲಾ ಭಾಷೆಗಳಲ್ಲೂ ಇದೆ. ಕನ್ನಡ ಇದೆ, ಇಂಗ್ಲಿಷ್ ಇದೆ, ಮತ್ತೆ ಹಿಂದಿ ಇದೆ. ಈ 3 ಭಾಷೆ ಯಾರ್ಯಾರಿಗೆ ಅರ್ಥ ಆಗಲ್ಲ, ಅದನ್ನ ನಮ್ಮ ದೇಶದ ಎಲ್ಲ ಭಾಷೆಗಳ ಸಬ್ಟೈಟಲ್ಸ್ ಕೂಡ ಅದರಲ್ಲಿ ಹಾಕಿದೀನಿ. ಇದನ್ನ K2K ಮತ್ತೆ UT ಅಂತ, ಸಕ್ರಿಯ ಪೀರಿಯಡ್ ಪಾರ್ಟ್ ಅಭಿಯಾನ್ K2K, ಕಾಶ್ಮೀರ್ ಟು ಕನ್ಯಾಕುಮಾರಿ, UT ಯೂನಿಯನ್ ಟೆರಿಟರೀಸ್ ಅಂತ ನಾವು ಕರೋನಾ ಟೈಮಲ್ಲಿ ಮಾಡಿದ್ವಿ. ತುಂಬಾ ಸಕ್ಸಸ್ ಆಯ್ತು ಅದು. ಸೊ ಮುಟ್ಟಿನ ಬಗ್ಗೆ ಮತ್ತೆ ಮುಟ್ಟಿನ ಸ್ವಚ್ಛತೆಯ ಬಗ್ಗೆ ನಾನು ಆರಿಸ್ಕೊಂಡಿದ್ದ ಕಾರಣನೇ ನಮ್ಮ ಹೆಣ್ಣು ಮಕ್ಕಳಿಗೆ ಇದಿಷ್ಟರ ಬಗ್ಗೆ ಗೊತ್ತಾಗ್ಲಿ ಅಂತ. ಯೂಟ್ಯೂಬ್ ಅಲ್ಲಿ ಇದೆ, ಸಕ್ರಿಯ ಬೈ ಅನಿತಾ ಅಂತ, ಹೋಗಿ ನೋಡಿ. ಈಗ ಮುಟ್ಟು ಮತ್ತೆ ಮುಟ್ಟಿನ ಸ್ವಚ್ಛತೆಯ ಬಗ್ಗೆ ಮಾತಾಡಿದ್ವಿ. ಮುಟ್ಟಿನ ಸಂದರ್ಭದಲ್ಲಿ ಬಳಸುವಂತಹ ಉಪಕರಣಗಳ ಬಗ್ಗೆ ನಾವು ಮಾತಾಡ್ಲೇಬೇಕು. ಈಗ ಪ್ಲಾಸ್ಟಿಕ್ ಪ್ಯಾಡ್, ಒಂದು ಪ್ಲಾಸ್ಟಿಕ್ ಪ್ಯಾಡ್ ಜೈವಿಕ ಆಗಕ್ಕೆ ಅಂದ್ರೆ ಮಣ್ಣಿನ ಜೊತೆ ಸೇರಕ್ಕೆ ಸುಮಾರು 400 ರಿಂದ 500 ವರ್ಷ ಬೇಕು ಅಂತ ಅಂತಾರೆ. ಆದ್ರಿಂದ ದಯವಿಟ್ಟು ಹೆಂಗಸರಲ್ಲಿ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ, ಮರುಬಳಕೆ ಪ್ಯಾಡ್, ರಿಯೂಸಬಲ್ ಪ್ಯಾಡ್ಸ್ ಮತ್ತೆ ಮೆನ್ಸ್ಟ್ರಲ್ ಕಪ್ಸ್ ಅನ್ನೇ ತಾವು ಬಳಸಬೇಕಾಗಿ ವಿನಂತಿ. ಯಾಕೆ ಅಂತಂದ್ರೆ, ಇದು ಪರಿಸರಕ್ಕೆ ಹಾನಿ ಅಲ್ಲ. ಒಂದು ಮೆನ್ಸ್ಟ್ರಲ್ ಕಪ್ ನೀವು ತಗೊಂಡ್ರೆ ಸುಮಾರು 10 ವರ್ಷ ಅದನ್ನ ಬಳಸಬಹುದು. ಆಮೇಲೆ ಒಂದು ಜೊತೆ ಮರುಬಳಕೆ ಪ್ಯಾಡ್ ನೀವು ತಗೊಂಡ್ರೆ ಸುಮಾರು 3 ವರ್ಷಗಳ ಕಾಲ ಅದನ್ನ ನೀವು ಬಳಸಬಹುದು. ಆದ್ರಿಂದ ಆಲ್ ಆಫ್ ಯು ಮಸ್ಟ್ ಸ್ವಿಚ್ ಓವರ್ ಟು ಮೆನ್ಸ್ಟ್ರಲ್ ಕಪ್ಸ್. ಇಟ್ಸ್ ಅ ರಿಕ್ವೆಸ್ಟ್. ಮೇಡಮ್, ಇದಕ್ಕೆಲ್ಲ ನೀವು ಯಾವ ತರ ಹಣನ ಹೊಂದಿಸ್ಕೊಂತೀರಾ ಮೇಡಮ್? ಗುಡ್ ಕ್ವಶನ್. ಇದೂನು ಹಣ ಹೊಂದಿಸೋದು ಬಹಳ ಕಷ್ಟನಪ್ಪ. ಯಾರೂ ಇದಕ್ಕೆ ಸಹಾಯ ಮಾಡಲ್ಲ. ಈ ತರ ಸ್ಕೂಲ್ ಪೇಂಟ್ ಮಾಡಿಸ್ತಾ ಇರ್ತೀನಿ ಅಥವಾ ಸ್ಕೂಲ್ ರಿಪೇರಿ ಮಾಡಿಸ್ತಾ ಇರ್ತೀನಿ, ಮತ್ತೆ ಬೇರೆ ಯಾರಿಗೋ ಇದನ್ನ ಪ್ಯಾಡ್ ಕೊಡ್ಬೇಕು ಅಂತ ಹೋಗ್ತೀನಿ, ಮೆನ್ಸ್ಟ್ರಲ್ ಕಪ್ ಕೊಡ್ಬೇಕು ಅಂತ ಹೋಗ್ತೀನಿ. ಕಷ್ಟ. 10 ಜನನ್ನ ಕೇಳಿದ್ರೆ 2 ಕೊಟ್ಟಿರ್ತಾರೆ, ಸಹಾಯ ಮಾಡಿರ್ತಾರೆ.
ಸೊ ಆದ್ರಿಂದ ಸಹಾಯ ಮಾಡುವಂತ ಗುಣನೂ ಸ್ವಲ್ಪ ಬೆಳೆಸ್ಕೊಳ್ಳಿ. ಯಾರಾದ್ರೂ ನಿಮ್ಗೆ ಸಹಾಯ ಮಾಡಿ ನಾವು ಸಮಾಜ ಸೇವೆ ಮಾಡ್ತೀವಿ, NGO ಸಹಾಯ ಮಾಡಿ ಅಂದ್ರೆ ಕೈಲಾದಷ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ದಯವಿಟ್ಟು ಸಹಾಯ ಮಾಡಿ. ನನ್ನ ಫ್ರೆಂಡ್ಸ್ ಕೇಳ್ಕೊಂಡಿರ್ತೀನಿ, ಅಥವಾ ನಾನೇ ಸ್ವಲ್ಪ ದುಡ್ಡನ್ನ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ, ಅದರಲ್ಲಿ ಈ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ. ಹಾಗೆ ಮೇಡಮ್, ನೀವು ಕೆಲವೊಂದು ಬುಕ್ ಬರ್ದಿದ್ದೀನಿ ಅಂತ ಕೂಡ ಹೇಳಿದ್ರಿ, ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸ್ಕೊಡ್ತೀರಾ? ಇಲ್ಲ, ಬುಕ್ ಅಲ್ಲ, ಅದು ಒಂದು ಬುಕ್ಲೆಟ್ ಅಂತಾರೆ, ಕೈಪಿಡಿ ಅಂತ. ಈ ಗೌರ್ಮೆಂಟ್ ಸ್ಕೂಲ್ಸ್ಗೆಲ್ಲ ಹೋದಾಗ ನಾನು ಆ ಹೆಣ್ಣು ಮಕ್ಕಳಿಗೆ ಅದನ್ನ ಮನೇಲಿ ಓದಿ ಅವ್ರ ಅಕ್ಕಂದ್ರು ಅವ್ರ ತಾಯಿ ಎಲ್ಲರೂ ಓದ್ಲಿ ಅಂತ ಒಂದು ಕೈಪಿಡಿಯನ್ನ ಪ್ರಿಂಟ್ ಮಾಡಿದ್ದೀನಿ. ಓಕೆ, ಅದರಲ್ಲಿ ಇನ್ಫಾರ್ಮೇಶನ್ ಇರುತ್ತೆ, ಎಲ್ಲ ಬರೀ ಮುಟ್ಟಿನ ಸ್ವಚ್ಛತೆಯ ಬಗ್ಗೆನೇ ಅದ್ರ ಬಗ್ಗೆ ಅದರಲ್ಲಿ ಇರೋದು. ಮುಟ್ಟು ಯಾಕಾಗುತ್ತೆ, ಹೆಣ್ಣು ಮಕ್ಕಳಿಗೆ, ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳಿಗೆ, ಸ್ಕೂಲ್ ಹೆಣ್ಣು ಮಕ್ಕಳಿಗೆ ಈಸಿಯಾಗಿ ಅರ್ಥ ಆಗೋ ತರ ಬರ್ದಿದ್ದೀನಿ. ಮೇಡಮ್, ನಿಮ್ದೇ ಕೆಲವೊಂದು ವಿಡಿಯೋದಲ್ಲಿ ನಾನು ನೋಡಿದೆ, ನೀವು ಅಂದ್ರೆ ಫೈನಾನ್ಷಿಯಲ್ ನಾಲೆಜ್ ಕೂಡ ಕೊಡ್ತಿದ್ರೆ, ಕೆಲವೊಬ್ರೆಲ್ಲ ಓದಿರಲ್ಲ ಬರ್ದಿರಲ್ಲ, ಆದ್ರೂ ಕೂಡ ಇಲ್ಲಿ ಸೈಡಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಬೋದು ವೀಕ್ಷಕರೇ ಇಲ್ಲಿ ಸೈಡಲ್ಲಿ. ಮೇಡಮ್, ಅವ್ರಿಗೂ ನೀವು ಹೇಳಿದ್ರಿ ಈ ತರ 12,000 ದುಡಿತಾರೆ ಫ್ಲವರ್ದು, ಅದ್ರ ಬಗ್ಗೆ ನಿಮ್ಮ ಏನ್ ಹೇಳ್ತೀರಾ ಮೇಡಮ್ ಅನಿಸಿಕೆ? ಕರೆಕ್ಟ್. ನೋಡಿ, ಹುಟ್ಟಿಸಿದ ದೇವರು ಹುಲ್ ಮೇಯಿಸದೆ ಇರ್ತಾನ ಅಂತ ಒಂದು ಗಾದೆ ಇದೆ. ನಮ್ಗೆ ವಿದ್ಯೆ ಇಲ್ಲ, ಆಮೇಲೆ ನಮ್ಮ ಹತ್ರ ಡಿಗ್ರಿ ಇಲ್ಲ, ನಮ್ ಕೈಲಿ ಕೆಲಸ ಮಾಡಕ್ ಆಗಲ್ಲ ಅಂತ ಸುಮ್ನೆ ಕೂತ್ಕೋಬಾರ್ದು. ಆ ಒಂದು ಹುಡುಗ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದೀರಾ ಪಕ್ಕದಲ್ಲಿ, ಅವನು ಹೂವ ಮಾರಿ 12,000 ರೂಪಾಯಿ ಸಂಪಾದನೆ ಮಾಡ್ತಾನೆ. ಇನ್ನೊಬ್ಬ ಅಲ್ಲಿ ಸ್ಟ್ಯಾಚ್ಯೂ ರಾಜು ಅಂತ ನಿಂತಿದ್ದಾನೆ, ಅವನು ಅಸ್ಸಾಮಿಂದ ಬಂದಿದ್ದಾನೆ. ಅವನು ಮೈ ಪೂರ್ತಿ ಒಂದು ಮೆಟಲ್ ಪೇಂಟ್ ನ ಬಳಕೊಂಡು ಅಲ್ಲಿ ನಿಂತಿರ್ತಾನೆ, ದಿನ ಪೂರ್ತಿ ನಿಂತಿರ್ತಾನೆ. ಶನಿವಾರ ಭಾನುವಾರ ದಿನಕ್ಕೆ 5,000 ರೂಪಾಯಿ ಸಂಪಾದನೆ ಮಾಡ್ತಾನೆ. ಅಂದ್ರೆ ಎಷ್ಟಾಯ್ತು, 5×3 = 15, 1.5 ಲಕ್ಷ ಅವ್ನು ಸಂಪಾದನೆ ಮಾಡ್ತಾನೆ. ಅವನು 10th ಆಗಿರೋದು. ಯಾಕಪ್ಪ ಅಂತ ಕೇಳಿದ್ರೆ ನಮ್ಮ ಮನೇಲಿ ಜವಾಬ್ದಾರಿ ಇತ್ತು ಅಂತ. ಆದ್ರಿಂದ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ತೀರಾ ಚಿಕ್ಕ ಬಿಸ್ನೆಸ್ ಇಂದಾನೇ ಶುರು ಮಾಡಿ. ನಿಮ್ಗೆ ಅಡಿಗೆ ತುಂಬಾ ಚೆನ್ನಾಗಿ ಮಾಡಕ್ ಬರುತ್ತಾ, ಆ ಅಡಿಗೆನ್ ಮಾಡಿ ಒಂದು ಆಫೀಸ್ ಹತ್ರ ಹೋಗಿ ಕೇಳ್ಕೊಳ್ಳಿ, ನೋಡಿ ಈ ತರ ನಾನು ಅಡಿಗೆ ಮಾಡ್ತೀನಿ, ನಿಮ್ಗೆ ಹೋಮ್ ಕುಕ್ ಫುಡ್ ತಂದ್ಕೊಡ್ತೀನಿ ಅಂತ. ಅಥವಾ ಹೂವ ಕಟ್ಟೋದನ್ನ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಹಾಕ್ಬೋದು. ಯಾಕೆಂದ್ರೆ ಹೂವ ಕಟ್ಟಕ್ಕೆ ಈ ನಡುವೆ ಎಷ್ಟೋ ಜನಕ್ಕೆ ಬರಲ್ಲ. ಆಮೇಲೆ ರಂಗೋಲಿ ಬರುತ್ತಾ, ಅದನ್ನೇ ಶೂಟ್ ಮಾಡಿ ಯೂಟ್ಯೂಬ್ಗೆ ಹಾಕಿ. ಈ ತರ ನಾನಾ ರೀತಿ ಇದೆ ರೀ, ನಾನಾ ರೀತಿ ಬದುಕ್ಬೋದು. ಹಣ ಹೇಗ್ ಸಂಪಾದನೆ ಮಾಡೋದು, ಹೇಗೆ ಅದನ್ನ ನಿರ್ವಹಣೆ ಮಾಡೋದು ಅಂತ, ಅದು ಸುಲಭದ ದಾರಿ ಅಂತೂ ಅಲ್ಲ ಹಣ ಸಂಪಾದನೆ ಮಾಡೋದು. ಬಟ್ ನಿಮ್ಮ ದಾರಿ ನೀವೇ ಹುಡುಕೋಬೇಕು. ನಿಮಗೆ ಏನು ಸ್ಕಿಲ್ ಇದೆ ಅಂತ ಅದನ್ನ ನೀವೇ ನಿಮಗೆ ಗೊತ್ತುಪಡಿಸ್ಕೋಬೇಕು. ಖಂಡಿತ ಸಾಧ್ಯ ಆಗೇ ಆಗುತ್ತೆ. ಎಲ್ಲ ಹೆಣ್ಣು ಮಕ್ಕಳು ಸಮಯ ವ್ಯರ್ಥ ಮಾಡದೆ ಬರೀ ರೀಲ್ಸ್ ಮಾಡ್ಕೊಂಡು, ರೀಲ್ಸ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ಅದು ನನ್ನ ಉದ್ದೇಶ. ಎಷ್ಟೋ ಜನ ಹೆಣ್ಣು ಮಕ್ಕಳು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋದನ್ನ ನೋಡಿದ್ದೀನಿ, ಅದಾದ್ಮೇಲೆ ಆಟೋ ಓಡಿಸೋದನ್ನ ನೋಡಿದ್ದೀನಿ. ಈಗಂತೂ ಆಟೋ ಓಡಿಸೋಕೆ ಫ್ರೀ ಟ್ರೈನಿಂಗ್ ನಮ್ಮ ಬೆಂಗಳೂರಿನಲ್ಲೇನೆ, ನಮ್ಮ ಬಾಲಕೃಷ್ಣ ಅವ್ರ ಚಾನಲ್ ಅಲ್ಲೇನೆ ನಮ್ಮ ರೆಬಲ್ ಪ್ರಭಾವತಿ ಅವ್ರನ್ನ ನಾವು ಮೀಟ್ ಮಾಡಿದೀವಿ. ಸೊ ಆದ್ರಿಂದ ನೀವೂ ಬಸ್ಸು ಓಡಿಸ್ಬೋದು, ಆಟೋನು ಓಡಿಸ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಟೈಮ್ ವೇಸ್ಟ್ ಮಾತ್ರ ಮಾಡಬಾರ್ದು. ಇದು ಒಂದು ವಿನಂತಿ ನನ್ನಲ್ಲಿ ಎಲ್ಲ ಹೆಣ್ಣು ಮಕ್ಳಿಗೂ. ಅಕಸ್ಮಾತ್ ರೀಲ್ಸ್ ಮಾಡ್ತಾ ಇದ್ದೀರಾ, ಅದರಲ್ಲೇ ಸಂಪಾದನೆ ಮಾಡಕ್ ನೋಡಿ. ಯೂಟ್ಯೂಬ್ ಅಲ್ಲೂ ಇವತ್ತಿನ ದಿನ ತುಂಬಾ ಸಂಪಾದನೆ ಮಾಡಬಹುದು. ಸೊ ಆದ್ರಿಂದ ಎಲ್ಲರಲ್ಲೂ ವಿನಂತಿ, ಡೋಂಟ್ ವೇಸ್ಟ್ ಯೋರ್ ಟೈಮ್. ಸ್ನೇಹಿತರೆ, ಅನಿತಾ ಮೇಡಮ್ ನಮಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಲೇಡೀಸ್ ಸೈಕಲ್ ಬಗ್ಗೆ, ಹಾಗೆ ಹೈಜೆನಿಕ್ ಕೆಲವೊಂದು ಫೈನಾನ್ಷಿಯಲ್ ಟಿಪ್ ಕೂಡ ಕೊಟ್ಟರು. ನಿಮ್ಗೆ ಹೃದಯಪೂರ್ವಕವಾಗಿ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಬಾಲಕೃಷ್ಣ ಅವರೇ. ನೀವು ನನ್ನನ್ನ ನಿಮ್ಮ ಚಾನೆಲ್ ಕರೆದು ಇಂಟರ್ವ್ಯೂ ಮಾಡಿದ್ದು, ಮತ್ತೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರಿ, ಇಂಟ್ರೆಸ್ಟಿಂಗ್ ಪ್ರಶ್ನೆಗಳನ್ನು ಕೇಳಿದ್ರಿ. ಆಲ್ ದ ವೆರಿ ಬೆಸ್ಟ್. ನಿಮಗೂ ಅಷ್ಟೇ, ನಿಮ್ಮ ವೀಕ್ಷಕರಿಗೂ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸ್ನೇಹಿತರೆ, ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ಹಾಗೆ ಅನಿತಾ ಮೇಡಮ್ ಚಾನಲ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅವರ ಸ್ಕ್ರೀನ್ ಮೇಲೆ ಕೂಡ ನೋಡ್ಬೋದು ಅವ್ರ ಚಾನಲ್ ನೇಮ್ನ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಟೇಕ್ ಕೇರ್. ಬಾಯ್.